ಸಿಂಹರಾಶಿ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಲ್ಲಿ, ಕೆಲವು ಕೆಲಸಗಳಲ್ಲಿ ತುಂಬ ಸುಧಾರಣೆ, ಮಾರ್ಪಾಟು ಅಥವಾ ಬದಲಾವಣೆ, ಪರಿವರ್ತನೆ ಇದೆಲ್ಲವೂ ಕೂಡ ಅಗತ್ಯವಾಗಿ ಕಾಣ್ತಾ ಇದೆ. ನೀವಿದರಲ್ಲಿ ಯಾವುದಕ್ಕೆ ಬದ್ಧವಾಗಿದ್ದರೂ ಕೂಡ ಸರಿಯಾಗಬಹುದು. ಬೇರೆಯವರ ತಪ್ಪನ್ನು ಬೆರಳು ಮಾಡಿ ತೋರಿಸಬೇಡಿ, ಅದನ್ನು ಹೇಳಬೇಡಿ ಅನ್ನುವಂಥದ್ದು. ಎದುರಾಳಿಗಳ, ಶತ್ರುಗಳ ಬಲವನ್ನು ತಿಳಿದು ನೀವು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅನೇಕ ಕೆಲಸಗಳಲ್ಲಿ ತುಂಬ ಗಮನ ಕೊಟ್ಟು ವ್ಯವಹರಿಸಬೇಕಾಗತ್ತೆ. ತಾತ್ಸಾರ ಮಾಡಿದರೆ ಹೋಯಿತು ಅನ್ನುವ ಹಾಗೆ ಮನಸ್ಸಿನ ಗೊಂದಲಗಳು ದೂರವಾದರೆ ನಿಂತಹ ಕೆಲಸಗಳು ಚಾಲನೆಯನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ನಾಟಕೀಯವಾದಂತಹ ಬುದ್ಧಿ ನಿಮಗೆ ಬೇಡ, ಅದು ನಿಮಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥದ್ದು. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ, ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬುದಾಗಿ 12 ಸಲ ಹೇಳ್ಕೊಳ್ಳಿ, ಶುಭವಾಗಿ. ಕನ್ಯಾರಾಶಿ, ಪ್ರೇಮ ವಿವಾಹದ ವಿಚಾರ ಮನೆಯಲ್ಲಿ ಗೊತ್ತಾದರೆ ಜಗಳವಾಗತ್ತೆ, ಮನೆಯಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥದ್ದು. ಬೇರೆ ಉಪಯುಕ್ತವಾದಂತಹ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ನಡೆಸೋದಕ್ಕೆ ಅವಕಾಶವಾಗುತ್ತೆ. ಮನೆಯಲ್ಲಿ ಹೊಸ ವಸ್ತುವನ್ನು ತಂದು ಅದು ನಷ್ಟವಾಗ್ಬೋದು, ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿರಬಹುದು. ಅಧಿಕವಾದಂತಹ ಬೆಲೆಯ ಪದಾರ್ಥ ಆಗಾದಾಗ ಬೇಸರ, ಸಿಟ್ಟು, ಅಸಮಾಧಾನ ಇವೆಲ್ಲವೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದು. ಮಾನಸಿಕವಾಗಿ ಒಟ್ಟಾರೆ ಇದರಿಂದ ಸಮಾಧಾನ ಇಲ್ಲದೆ ಇರುವಂಥದ್ದಾಗುತ್ತೆ. ಏನು ಮಾಡಿದರೂ, ಎಷ್ಟು ಗಳಿಸಿದರೂ, ಎಲ್ಲವನ್ನೂ ಹೊಂದಿದ್ರೂ ತೃಪ್ತಿ ಇಲ್ಲದೆ ಇರತಕ್ಕಂತಹ ದಿವಸ. ಆ ತೃಪ್ತಿ ಎನ್ನುವಂತಹದ್ದು ಇಲ್ಲವೇ ಇಲ್ಲ, ಸಮಾಧಾನವೂ ಇಲ್ಲ. ಇದು ಮಾನಸಿಕವಾಗಿ ಅಧಃಪತನಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಮನೆಗೆ ಬಂಧುಗಳು ಬಂದು ಅನುಕೂಲವಾಗಬಹುದು. ಶ್ರೀ ಸೂಕ್ತದ 16 ಮಂತ್ರಗಳನ್ನು ಶ್ರವಣ ಮಾಡಿ, ಶುಭವಾಗಿ. ತುಲಾರಾಶಿ, ಕುಟುಂಬದ ಕಲಹ ಮಿತಿ ಮೀರೋದಕ್ಕೆ ಅವಕಾಶಗಳಾಗತ್ತೆ. ಏಕನಕ್ಷತ್ರ, ಏಕರಾಶಿಯ ದಂಪತಿಗಳ ವೈಯಕ್ತಿಕವಾದಂತಹ ವಿಚಾರ ತುಂಬ ಕಹಿಯಾಗುವಂತಹ ಸಂದರ್ಭ. ವಿವಾಹಕ್ಕೆ ಮುಂಚೆ ಇದೆಲ್ಲವನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿತ್ತು, ತಕ್ಕ ಶಾಂತಿಯನ್ನು ಮಾಡಿಕೊಳ್ಬೇಕಾಗಿತ್ತು. ಯಾವುದೂ ಇಲ್ಲದೆ ಇದ್ದಂಥವ್ರಿಗೆ ತುಂಬ ಕಷ್ಟವಾಗ್ತಕ್ಕಂಥದ್ದು. ನಿಮ್ಮ ಮಾತು ಬೇರೆಯವರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ತುಂಬ ಯೋಚನೆಯನ್ನು ಮಾಡಿ ಮಾತಾಡಬೇಕು ಅನ್ನುವಂಥದ್ದು. ನಿಮ್ಮ ತಪ್ಪು ಗ್ರಹಿಕೆಯಿಂದ ಜನರ ಕೋಪಕ್ಕೆ ಗುರಿಯಾಗ್ತೀರಿ. ಹಾಗಾಗಿ ಸ್ಪಷ್ಟತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾವುದೇ ವಿಚಾರದಲ್ಲಿ ಅನುಮಾನ ಬೇಡ, ಪರಾಮರ್ಶೆ ಮಾಡಿ, ಸ್ಪಷ್ಟತೆ ಇರಲಿ. ಅನುಮಾನಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಡಿ. ಅಗತ್ಯವಾಗಿ ಜಾತಕವನ್ನು ಒಂದು ಸಾರಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ನಿಮ್ಮ ಅನುಕೂಲಕ್ಕೆ ಯಾವ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಡಕು, ಹೇಗೆ ತೀರ್ಮಾನಗಳು ಆಗಬೇಕು, ಇವೆಲ್ಲವೂ ಬೇಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆ ಬೇರೆ ಮಾರ್ಗಗಳಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯಾಗುತ್ತೆ. ನಿಮ್ಮ ವೃತ್ತಿ ಒಂದಿದೆ, ನಿಮ್ಮ ಕೆಲಸ ಒಂದಿದೆ, ನಿಮ್ಮ ವ್ಯವಹಾರ ಒಂದಿದೆ. ಇದನ್ನು ಬಿಟ್ಟು ಅದಕ್ಕೆ ಪೂರಕವಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನೀವು ಯೋಚನೆಯನ್ನು ಮಾಡಿದಾಗ ನಿಮಗೆ ಹಿನ್ನಡೆ ಆಗುವಂಥದ್ದು ಸಹಜವಾಗಿ ಕಾಣ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳಿ ತಿಳ್ಕೊಳ್ಬೇಕು. ಈ ಭಾವನೆಗಳು ನಿಮ್ಮ ಜೀವನದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಅಳವಡಿಕೆ ಆದರೆ ಮಾತ್ರ ಅದರಿಂದ ಫಲ ಅನ್ನುವಂಥದ್ದು ತಿಳಿಬೇಕಾದಂಥದ್ದು. ಯಾವಾಗ ನಾವು ಕಷ್ಟಪಡ್ತೀವಿ ನಮಗೆ ಅದಕ್ಕೆ ಫಲ ಸಿಕ್ಕುತ್ತೆ, ನಾವು ಸುಮ್ಮನೆ ಕೂತಿರ್ತೀವಿ ಅದಕ್ಕೆ ಫಲ ಇಲ್ಲ ಅನ್ನುವಂತಹ ಒಂದು ಸಿದ್ಧಾಂತ ಗೊತ್ತಾಗಬೇಕು ಅನ್ನುವಂಥದ್ದು. ಕಷ್ಟಪಟ್ಟರೂ ಫಲ ಇಲ್ಲ ಅಂತಂದರೆ ಭಗವಂತನ ಅನುಗ್ರಹ ಆಗಿಲ್ಲ ಅಂತಲೋ ಅಥವಾ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತಲೋ ಆ ಯೋಚನೆಗಳು ಬೇರೆ. ಪ್ರಯತ್ನವನ್ನೇ ಮಾಡದೇ ಇದ್ದರೆ ಹೇಗೆ ಅನ್ನುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಮನಸ್ಸಿರುವುದಿಲ್ಲ, ಆದರೆ ಅನಿವಾರ್ಯ, ಮನೆಯಲ್ಲಿ ಯಾರೋ ಬಲವಂತ ಮಾಡ್ತಾರೆ, ಹೋಗಬೇಕಾದಂಥದ್ದು. ಪ್ರಯಾಣದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆ. ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡಿದಂಥವರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಕೇವಲ ಪರೀಕ್ಷೆ ಬರ್ತಾ ಇದೆ ಅದಕ್ಕೆ ಓದ್ತೀನಿ ಅಂತ ಹೇಳಿ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಪುಸ್ತಕ ಹಿಡ್ಕೊಳ್ಳುವಂಥವ್ರಿಗೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಪಾರಿಜಾತ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.